ನಾನು ಶ್ರುತಿ, ನಾನು ಸಿತಾರ, ನಾನು ಇನ್ನೊಂದು ಲೇಡಿ ಆರ್ಟಿಸ್ಟ್ ಯಾರು ಇದ್ದಾರೆ ಅವರು, ಈ ಥರ. ಸೊ ನಾನು ಏನೇ ನಾನು ಸಿನಿಮಾದಲ್ಲಿ ಫೈಟ್ ಡ್ಯಾನ್ಸ್ ಮಾಡಿದ್ರು ಎಲ್ಲ ಕ್ರೆಡಿಟ್ಸ್ ಹೀರೋಯಿನ್ಗೆ ಹೋಗ್ತಾಯಿತ್ತು. ಸೊ ನನಗೇನಾಯಿತು, ಓಕೆ ನಾನೇನು ಕಷ್ಟಪಟ್ಟರು ಇಲ್ಲಿ ರೆಕಗ್ನೇಷನ್ ಸಿಗ್ತಾ ಇಲ್ಲ. ಸೊ ನಾನು ಆ್ಯಕ್ಷನ್ ಸಿನಿಮಾಗೆ ಟರ್ನ್ ಆಗಬೇಕು ಅಂದರೆ ಕೆಲವು ಸಿನಿಮಾ ಬಿಡಬೇಕು ಅಂತೇಳಿ ಬಿಟ್ಟೆ. ನಾನು ಸುಮಾರು ಒಂದು 2 ವರ್ಷ ಸಿನಿಮಾಗಳು ಬಿಟ್ಟೆ. ಅದು ಸರಿಯೋ ತಪ್ಪೋ ನನಗೆ ಗೊತ್ತಿಲ್ಲ, ಬಿಟ್ಟೆ. ಆಗ ಬಂದಂಥ 2 ಸಿನಿಮಾ ಒನ್ ಮ್ಯಾನ್ ಆರ್ಮಿ ಆ್ಯಂಡ್ ಹೈ ಕಮಾಂಡ್. ಆ್ಯಂಡ್ ಇಫ್ ಐ ಆಮ್ ನಾಟ್ ರಾಂಗ್ ಪೊಲೀಸ್ ಸ್ಟೋರಿಗೆ ನೀವೇ ಫಸ್ಟ್ ಹೀರೋ ಆಗಬೇಕು. ಕಥೆನ ನೀವು ಥ್ರಿಲ್ಲರ್ ಮಂಜುನೇ ಸ್ವತಃ ಒಂದು ಇಂಟರ್ವ್ಯೂನಲ್ಲಿ ಹೇಳ್ಕೊಂಡಿದ್ದಾರೆ. ಬೇಕಾದ್ರೆ ನಾನು ಮಂಜು ಕೂತ್ಕೊಂಡು ಆ ಕಥೆನ ಮಾರುತಿ ವ್ಯಾನಲ್ಲಿ ಕಾಲೇಜ್ಕೋಟ್ಲಲ್ಲಿ ಆ ಮರದ ಕೆಳಗೆ ಕೂತ್ಕೊಂಡು ಕತೆ ಮಾಡಿದ್ರು. ನಾವು ಫಸ್ಟ್ ಟೈಮ್ ಮಂಜುನ ಡೈರೆಕ್ಟ್ ಮಾಡಬೇಕು ಅಂತ ನನ್ನ ತಲೆಯಲ್ಲಿ ತುಂಬ ಇತ್ತು. ಯಾಕಂದರೆ ಮಂಜು ಕ್ಯಾನ್ ಪ್ರೂವ್ ಅಂತ. ಬಟ್ ಬೇಜಾರು ಮಾಡ್ಕೊಬೇಡ ಅಣ್ಣ, ನೀನು ಫೈನಾನ್ಷಿಯಲ್ಸ್ ಎಲ್ಲ ನೀನು ಬೇಡ, ಸಾಯಿ ಕುಮಾರೇ ಆ್ಯಕ್ಟ್ ಮಾಡಲಿ ಅಂತ ಹೇಳಿದರೆ, ನೀನು ಅಡ್ವಾನ್ಸ್ ಕೊಟ್ಟು ಕೊಡಬೇಡ ನನಗೆ. ಅಲ್ಲಿ ಮತ್ತೆ ಸಾಯಿ ನನ್ನ ಇದಕ್ಕೆ ಅಲ್ಲೋ ಎಂಟ್ರಿ. ನಾನು 3 ದಿನ ನಾನು ಆ್ಯಕ್ಟ್ ಮಾಡಬೇಕಾಯಿತು. ನಾನು ಚಪ್ಪಾಳೆ ಆಗ್ಬಿಟ್ಟು ಬಂದೆ. ನೂರೊಂದು ನೆನಪು. ಇದು ಆದ್ಮೇಲೆ ನಿಮ್ಮ ಜೀವನದ ಮತ್ತೊಂದು ಘಟ್ಟ ಹೀರೋ ಆಗಿ ಅಷ್ಟು ಕೆ ವಿ ಜಯರಾಮ್ ಅವರ ರಂಜಿತಾ ವಿಲನ್ ಆಗಿ ತುಂಬ ಬ್ಯುಸಿಯಾಗಿರೋ ಟೈಮ್. ನಾನು ದಿನಕ್ಕೆ 3 ಸಿನಿಮಾ ಮಾಡ್ತಾಯಿದ್ದೆ. ಬೆಳಿಗ್ಗೆ ಟೈಲ್ಸ್ ಫ್ಯಾಕ್ಟ್ರಿ ನೆಲಮಂಗಲ ಮಾಡಿದರೆ, ಮಧ್ಯಾಹ್ನ ಮರಾಠ ಹಾಸ್ಟ್ಲು ರಾಜಕೀಯ ಶೂಟಿಂಗು, ಅಲ್ಲಿ ಅಲಿರಾಮಾಚಾರಿ ಬ್ರಹ್ಮಚಾರಿ, ಸಾಯಂಕಾಲ 6 ಗಂಟೆಯಿಂದ ಮೌನ ಸಂಗ್ರಾಮ, ಈ ಥರ ಸುತ್ತಾ ಇದ್ದಂಥ ಟೈಮ್. ನಾನು 4 ಶಿಫ್ಟ್ 3 ಶಿಫ್ಟ್ ಕೆಲಸ ಮಾಡ್ತಾಯಿದ್ದೆ. ರಾತ್ರಿ 12 ಗಂಟೆ 1 ಗಂಟೆ ಮನೆಗೆ ಹೋಗೋದು, ಬೆಳಗ್ಗೆ ಬೇಗ ಹೇಳೋದು, ಓಡೋದು. ಹಿಂಗೆ ಕೆಲಸ ಮಾಡ್ತಿದ್ದ ಟೈಮಲ್ಲಿ ಹೀರೋ ಆಗಿ ಬಡ್ತಿ ನನಗೆ ರಂಜಿತಾ ಚಾಮುಂಡೇಶ್ವರಿ ಕರೆಸಿ ಹೇಳಿದ್ರು, ನೀನೇಪ್ಪ ಹೀರೋ ಆಗ್ತಾ ಇದ್ದೀನಿ ಅನ್ನೋ ಒಂದು ಖುಷಿ ಇತ್ತು ನನಗೆ. ಒಂದು ಕಡೆ ನನಗೆ ಟ್ರ್ಯಾಕ್ ಬದಲಾಗ್ಬಿಡ್ತಾರೆ. ಆ ಮಾಸಿಂದ ಒಂದು ಫ್ಯಾಮಿಲಿ ಇಮೇಜ್ ಪಕ್ಕಾ ಕ್ಲಾಸ್ಗೆ ಹೋಗ್ಬಿಟ್ಟೆ. ಪಕ್ಕಾ ಕ್ಲಾಸ್. ನಾನು ಸಿಕ್ಕರೆ ಹಿಡ್ಕೊಂಡು ತೂರ್ತಾ ಇದ್ದವರು. ಬಟ್ ಸೆನ್ಸೇಷನಲ್ ಹಿಟ್ ಆಯ್ತಲ್ಲ ಸರ್ ರಂಜಿತಾ. ಹಿಟ್ ಆಯಿತು ಅಂದರೆ ಎಷ್ಟು ಜನ ಹೆಣ್ಮಕ್ಳು ಇಂಥ ಒಬ್ಬ ಗಂಡ ಇರಬೇಕು ಅನ್ನೋ ಒಂದು ಕನೆಕ್ಟ್ ಬಂದ್ಬಿಟ್ರು. ಸಿಕ್ಕಾಬಟ್ಟೆ ಬಂತು. ಆದರೆ ನಿಮಗೆ ಮಾಸ್ ಕ್ರೇಜ್ ಹೋಗ್ಬಿಟ್ಟು ಆ ಮಾಸ್ ಪಲ್ಸ್ ಮಿಸ್ ಆಯಿತು. ಫೀಮೇಲ್ ಫ್ಯಾನ್ಸ್ ಪ್ರೀತಿ ಎಲ್ಲ ಗಳಿಸಿದೆ. ಬಟ್ ಮಾಸ್ ಸ್ವಲ್ಪ ಕಡಿಮೆ ಆಗ್ಬಿಡ್ತಾರೆ. ಬಟ್ ನನಗೆ ನಾನು ಅವಾಗ ಸಿಟಿ ಕೇಬಲಲ್ಲಿ ಕೆಲಸ ಮಾಡ್ತಿದ್ದೆ ಸರ್. ನಿಮ್ಗೆ ಜ್ಞಾಪಕ ಇದೆಯಲ್ಲ ಗೊತ್ತೆ, ಒಂದು ಕಂಠೀರವ ಪಾರ್ಕಲ್ಲಿ ಅಂತ ಕಾಣುತ್ತೆ. ನಿಮ್ಮದು ರಶ್ಮಿ ಸಿನಿಮಾ ಶೂಟಿಂಗ್. ರಶ್ಮಿ ಅಂತಾರೋಗೇನೋ ಎಲ್ಲರೂ ಇಬ್ಬನಿ ಆ ಹಾಡನ್ನ ಹೇಳ್ತಾರೆ. ಬಟ್ ನನಗೆ ಪ್ರೀತಿ ಕಾವ್ಯ ಮೀಟಿದಂತೆ ನೀನು ಎದೆಯ ಬಡಿತ ಕೇಳಲೇ ಆಹಾ ಓಹೋ ಅಂತೇನೋ ಒಂದು ಬಿಟ್ಟು ಬರುತ್ತೆ. ಅದ್ರದ್ದು ತನ್ನ ಅದಕ್ಕೇನೋ ಆಹಾ ಅಂತೇನೋ ಒಂದು ಬಿಟ್ಟು ಬರುತ್ತೆ. ಅದನ್ನ ಶೂಟ್ ಮಾಡಕ್ ಬಂದಿದ್ದೆ. ಅದನ್ನ ನೀವು ಹಿಂಗೆ ಮಾಡ್ತಿದ್ರಿ ಸರ್, ನೀರು ಕುಡ್ದಂಗೆ ಸ್ಟೆಪ್ಪನ್ನ. ಮೀಟಿದಂತೆ ನೀನು ನನಗೆ ಅಷ್ಟು ತುಂಬ ಇಷ್ಟ. ಅದು ನೋಡಿ ಅಲ್ಲಿ ಸಣ್ಣ ಸಣ್ಣ ಇದೆಯಲ್ಲ ಅದನ್ನೇ ಮ್ಯೂಸಿಕ್ ರಿದಮ್ ಹಿಡಿತಿದ್ರಿ ನೀವು ಅದನ್ನ. ಸೊ ರಶ್ಮಿ, ರಂಜಿತಾ ನಿಮ್ಮನ್ನ ಬೇರೆ ಒಂದು ನಾಯಕ ನಟನಾಗಿ ಕೊಡ್ತು ಎಲ್ಲ. ಬಹುಶಃ ಗೊತ್ತಿಲ್ಲ, ಇವತ್ತು ನಾವು ಮಾತಾಡೋದು ಅದು ಎಷ್ಟು ಸರಿ ತಪ್ಪು ನನಗೆ ಗೊತ್ತಿಲ್ಲ. ಆದರೆ ಅಭಿಜಿತ್ ಅವರು ನೋ ರಿಗ್ರೆಟ್ಸ್, ಒಂದು ರಂಜಿತಾ ಅನ್ನೋ ಒಂದು ಅದ್ಭುತವಾದ ಸಿನಿಮಾದಲ್ಲಿ ನೀವು ನಾಯಕ ನಟರಾದ್ರಿ. ಅದೇ ಫಾರ್ ಎಕ್ಸಾಂಪಲ್ ಒಂದು ರಂಜನ್ ಅನ್ನೋ ಒಂದು ಸಿನಿಮಾದಲ್ಲಿ ಅಭಿಜಿತ್ ನಾಯಕ ಆಗಿದ್ದಿದ್ರೆ ಇವತ್ತಿಗೆ ಅಭಿಜಿತ್ ಅವರ ಆ ಒಂದು ಸ್ಟಾರ್ ಇಮೇಜ್ ಏನಿದೆ, ಈ ಫ್ಯಾಮಿಲಿ ಸ್ಟಾರ್ ಇನ್ನು ಮಾಸ್ ಸ್ಟಾರ್ ಆಗಿ ಬರ್ತಾ ಇದೆ. ಬಟ್ ನನಗೆ ಸುಳ್ಳು ಹೇಳಬಾರ್ದು, ನನಗೆ ಐ ವಾಂಟ್ ಟು ಬಿಕಮ್ ಎ ಆ್ಯಕ್ಷನ್ ಹೀರೋ ಅಂತಲೇ ಇದ್ದಿದ್ದೆ. ನಾನು ಮಾಸ್ ಹೀರೋ ಆಗಬೇಕು, ಆ್ಯಕ್ಷನ್ ಹೋಗ್ಬೇಕು ಅಂತಲೇ ಇದ್ದು ನಾನು. ಆ ಕಾರಣಕ್ಕೆ ಎಷ್ಟೋ ಸಿನಿಮಾಗಳನ್ನ ಆಮೇಲೆ ಬಿಟ್ಟೆ. ಸರ್ ನೀವು ಮಾಸ್ ಆಗಿ ಮಾಡಿದ ಒಂದು ಸಿನಿಮಾ ಜ್ಞಾಪಕ ಇದೆ, ಕಂಡಲ್ಲಿ ಗುಂಡು. ಆ ಸಿನಿಮಾ ಒಳ್ಳೆ ಓಪನಿಂಗ್ ತೊಗೊಂಡಿ ಸರ್. ಹುಬ್ಬಳ್ಳಿ ನಿಮಗೆ ಲಾಠಿ ಚಾರ್ಜ್ ಆಗಿದೆ. ಹೌದು. ಆಮೇಲೆ ಏನಾಯ್ತು ಅದು ಬೇರೆ ವಿಷಯ. ಸಿನಿಮಾ ತಗೊಂಡ್ರ ಬಿಟ್ರಲ್ಲ, ಓಪನಿಂಗ್ ಡೇ ಹುಬ್ಬಳ್ಳಿ ಇವತ್ತಿಗೂ ಲಾಠಿ ಚಾರ್ಜ್ ಆಗೋಗಿದೆ. ಕಂಡಲಿ ಗುಂಡು ಸಿನಿಮಾ ನೋಡೋಕ್ಕೆ ಎಲ್ಲ ಕಡೆ ಓಪನಿಂಗ್ ಸೂಪರ್. ಆಮೇಲೆ ಸಿನಿಮಾ ಜನಕ್ಕೆ ಅಷ್ಟಾಗಿ ಇಷ್ಟ ಆಗಲಿಲ್ಲ. ಸೊ ಕಲೆಕ್ಷನ್ ವೈಸ್ ಕಡಿಮೆ ಆಯಿತು, ಓಕೆ ಇರಲಿ. ಬಟ್ ಓಪನಿಂಗ್ ಚೆನ್ನಾಗಿ ತೊಗೊಂತು. ದಟ್ ದಿ ಹೈಲೈಟ್. ಆಮೇಲೆ ಮೊನ್ನೆ ಕೂಡ ಒಂದು ಸಿನಿಮಾ ಅಡವಿಕಟ್ಟೆ ಅಂತ ಒಂದು ಸಿನಿಮಾ ಮಾಡಿ, ದಟ್ ಭಾಳ ಲಾಂಗ್ ಗ್ಯಾಪಲ್ಲಿ ನನ್ನ ಪೋಸ್ಟರ್ಸ್ನ ಹೈಲೈಟ್ ಮಾಡಿ ಕಟೌಟ್ ಆಗಿ ಮಾಡಿದ್ರು. ನನಗೂ ಭಯ ಇತ್ತು, ಲಾಂಗ್ ಗ್ಯಾಪಲ್ಲಿ ನಾನು ಬರ್ತಾಯಿದ್ದೀನಿ. ತ್ರಿವೇಣಿ ಬಂತು, ಬಿಲೀವ್ ಇಟ್ ಆರ್ ಫಸ್ಟ್ ಡೇ 30-35% ಓಪನಿಂಗ್ ತೊಗೊಂಡು. ಗ್ರೇಟ್. ನಿಮ್ಮನ್ನು ಪ್ರೀತಿಸೋದು ನೋಡಿ. ಆ್ಯಂಡ್ ನಿಮ್ಮ ಹಾಗೂ ಶ್ರುತಿಯವರ ಕಾಂಬಿನೇಷನ್ ಒಂದು ಅಣ್ಣವರು ಭಾರತಿ, ಅಂಬರೀಷಣ್ಣ, ಅಂಬಿಕಾ ಅವರು, ಈ ಥರದ್ರಲ್ಲಿ ಸುಧಾರಣೆ ಶಿವಣ್ಣ, ಈ ಥರದ್ರಲ್ಲಿ ಅಭಿಜಿತ್ ಶ್ರುತಿ ಅನ್ನೋದು ಒಂದು ಬ್ರ್ಯಾಂಡ್. ಶಶಿಕುಮಾರ್ ಮಾಲಶಿ ಇದ್ದಾಗೆ ಈ ಥರ ಒಂದು, ಹೌದು, ಅದೊಂದು ಬ್ರ್ಯಾಂಡ್ ಕ್ರಿಯೇಟ್ ಆಯಿತು. ಎಲ್ಲೋ ಒಂದು ಕಡೆ ನೀವೇ ಬ್ರೇಕ್ ತೊಗೊಂಡ್ಬಿಟ್ರೆ ಅಭಿಜಿತ್ ಸರ್, ಸಾಕು ಹೌದೌದು. ನನಗೆ ಯಾಕೆಂದರೆ ರಂಜಿತಾ, ರಶ್ಮಿ, ಪ್ರೀತಿಯ ಉಡುಗೊರೆ, ಮಾಂಗಲ್ಯ ಸಾಕ್ಷಿ, ಮುದ್ದಿನ ಸೋತೆ, ಈ ಥರ ಬರೀ ಎಲ್ಲ ಫಿಮೇಲ್ ಓರಿಯೆಂಟ್ ಸಿನಿಮಾಗಳೇ ಬರ್ತಾಯಿವೆ. ನಾನು ಶ್ರುತಿ
ನಾನು ಸಿತಾರ, ನಾನು ಇನ್ನೊಂದು ಲೇಡಿ ಆರ್ಟಿಸ್ಟ್ ಯಾರು ಇದ್ದಾರೆ ಅವರು, ಈ ಥರ. ಸೊ ನಾನು ಏನೇ ನಾನು ಅದರಲ್ಲಿ ಸಿನಿಮಾದಲ್ಲಿ ಫೈಟ್ ಡ್ಯಾನ್ಸ್ ಮಾಡಿದ್ರು ಎಲ್ಲ ಕ್ರೆಡಿಟ್ಸ್ ಹೀರೋಯಿನ್ಗೆ ಹೋಗ್ತಾ ಇತ್ತು. ಈ ಎಫರ್ಟ್ ಅನ್ರೆಕಗ್ನೈಸ್ಡ್ ಆಗಿ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಅಭಿಜಿತ್ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು, ಅಭಿಜಿತ್ ಚೆನ್ನಾಗಿ ಫೈಟ್ ಹಿಡಿಸ್ತಾ ಇದ್ದಾರೆ ಹೇಳಿ, ಸೊ ಫೈಟ್ ಇಟ್ಕೊಡಿ ಸರ್ ನನಗೆ ಡೈರೆಕ್ಟ್ ಇಡೋರು ರಿಜಿಸ್ಟ್ ಆಗ್ತಿರ್ಲಿಲ್ಲ. ಸಿನಿಮಾ ಹೊರಗಡೆ ಬಂದಾಗ ಜನಕ್ಕೆ ಪಿಕ್ಚರ್ ಚೆನ್ನಾಗಿ ಹೋದ್ರು, ಏನು ಚೆನ್ನಾಗಿ ಮಾಡ್ಯಾಳಲ್ಲ ಹುಡುಗಿ, ಏನು ಚೆನ್ನಾಗಿ ಮಾಡ್ಯಾಳಲ್ಲ ಅವಳು, ನನಗೆ ಬರ್ತಾ ಇರಲಿಲ್ಲ. ಸೊ ನನಗೇನಾಯಿತು, ಓಕೆ ನಾನೇನು ಕಷ್ಟಪಟ್ಟರು ಇಲ್ಲಿ ರೆಕಗ್ನೇಷನ್ ಸಿಗ್ತಾ ಇಲ್ಲ. ಸೊ ನಾನು ಆ್ಯಕ್ಷನ್ ಸಿನಿಮಾಗೆ ಟರ್ನ್ ಆಗಬೇಕು ಅಂದರೆ ಕೆಲವು ಸಿನಿಮಾ ಬಿಡಬೇಕು ಅಂತ ಹೇಳಿ ಬ್ರೇಕ್ ಬಿಟ್ಟೆ. ನಾನು ಸುಮಾರು ಒಂದು 2 ವರ್ಷ ಸಿನಿಮಾಗಳು ಬಿಟ್ಟಾಗ ಇಂಡಸ್ಟ್ರಿ ಮರಿತು ನಾನು. ಇಲ್ಲ, ನಾನು ಆವಾಗ ಸ್ವಲ್ಪ ಮರ್ತು ಬಿಟ್ರು. ನಾನಾಗ ಪೂರ್ಣ ಮರ್ತಿದ್ದು 2013 ಆಗ ಸ್ವಲ್ಪ ಮರಿತು, ಸ್ವಲ್ಪ ಸಿನಿಮಾಗಳು ಬರ್ತಾಯಿದ್ವು, ನಾನು ಬಿಡ್ತಾ ಇದ್ದೆ. ಇಲ್ಲ ನಾನು ಮಾಡಲ್ಲ ಅಂತ. ಅದು ಸರಿಯೋ ತಪ್ಪೋ ನನಗೆ ಗೊತ್ತಿಲ್ಲ, ಬಿಟ್ಟೆ. ಆಗ ಬಂದಂಥ 2 ಸಿನಿಮಾ ಒನ್ ಮ್ಯಾನ್ ಆರ್ಮಿ ಆ್ಯಂಡ್ ಹೈಕಮಾಂಡ್ ಅಂತ. ಹೈಕಮಾಂಡ್ ನಾನು ಅದು ಮಾತಾಡ್ತೀನಿ. ಇನ್ನೊಂದು ಅಂದರೆ ತುಂಬ ಜನಕ್ಕೆ ಬಹುಶಃ ಜನ ಇದನ್ನು ಕಮೆಂಟ್ ಮಾಡ್ತಾರೆ, ನೀವು ಆ ಪ್ರಶ್ನೆ ಕೇಳಿ ಅಂತ. ನಿಮ್ಮನ್ನ ಶಶಿಕುಮಾರ್ ಸರ್ನ ಹೋಲ್ಸೋರು, ಅಂದರೆ ನಿಜವಾದ ಅಣ್ಣ ತಮ್ಮ ಅಂತ ಹೇಳೋರು. ಅಂದರೆ ನೀವು ಸಾಕಷ್ಟು ಶಶಿ ಸರ್ ಸಿನಿಮಾಗಳಲ್ಲಿ ವಿಲನ್ ಆಗೋ ಪಾತ್ರ ಮಾಡಿದ್ದೀರಾ, ಅವರೊಟ್ಟಿಗೆ ಪ್ಯಾರಲಲ್ ಲಕ್ಷ್ಮೀ ಮಹಾಲಕ್ಷ್ಮಿ ಆಗ್ಬೋದು, ಭೂತಾಯಿ ಮಕ್ಕಳು ಇವೆಲ್ಲ ತುಂಬ ಕಾಂಬಿನೇಷನ್ ಅಲ್ಲಿ ನೀವು ಕೆಲಸ ಮಾಡಿದ್ದೀರಾ. ಸೊ ನಿಮ್ಮ ಶಶಿ ಅವರ ಏನಾದ್ರು ಒಡನಾಟದ ಬಗ್ಗೆ ಏನಾರು ಶೇರ್ ಮಾಡಿದ್ದೀರಾ ಸರ್? ಶಶಿಕುಮಾರ್ ನಿಮ್ಮಿಬ್ಬರನ್ನು ಮಿಕ್ಸ್ ಮಾಡಿ MD ಕೌಶಿಕ್ ಮಾಡೋರು. ನಿಮ್ಮ ಥರ ತುಂಬ ಅನ್ಸೋದು ಅವ್ರು ಮಾಡೋದು ನೋಡ್ತಿದ್ದಾರೆ. ನಮ್ಗಳಿಗೆ ಅಭಿಜಿತ್ ಸರ್ ಥರನೇ ನೋಡ್ದಂಗೆ ಆಗತ್ತಲ್ಲ MD ಕೌಶಿಕ್ ಅವ್ರು ಮಾಡೋದು ಅಂತ ಅನ್ಸೋದು. ಏನೋ ಗೊತ್ತಿಲ್ಲ, ಬಟ್ ಶಶಿ ಒಳ್ಳೆ ಫ್ರೆಂಡ್, ಸ್ವಲ್ಪ ಅವನೊಂಥರ ಡಿಫ್ರೆಂಟ್. ಬಟ್ ನೀವು ಆದ್ಮೇಲೆ ಬಂದಿದ್ದವ್ರು ಇಂಡಸ್ಟ್ರಿಗೆ ಯಾರು? ಶಶಿಕುಮಾರ್ ಅವರು. ಅಂದರೆ ನಾನು ಫಸ್ಟ್ ಅವನು ಆ್ಯಕ್ಟರ್ ಆಗ್ಬಿಟ್ಟ. ನಾನು ಬಟ್ ನೀವು 82 ಬಂದು ಶಶಿ ಲೇಟ್ 88 ಬೈಕಲ್ಲಿ ಬರೋನು. ಅವಾಗ ಚಿಕ್ಕಪೇಟೆಯಲ್ಲಿಲ್ಲೋ ಮನೆ, ಯುದ್ಧ ಕಂಡ ಅಲ್ಲಿ ಮನೆ. ಅವಾಗ ಬೈಕಲ್ಲಿ ಬಂದು ಕಾಂಚಿಕೋಟ್ಲಲ್ಲಿ ಬಂದು ಸ್ಟೈಲ್ ಗಿಲ್ಲ ಮಾಡ್ಕೊಂಡು ಹಿಂಗೆಲ್ಲ ಅನ್ಕೊಂಡು ಹೊಟ್ಟೋಗ್ಬಿಡೋನು. ನಾವು ನೋಡ್ತಾ ಇದ್ವಿ ಶಶಿಕುಮಾರ್, ಅವಲ್ಲೇ ನೋಡಿದ್ವಿ. ಅವರು ಕ್ಯಾಸೆಟ್ ಕೊಟ್ಟಿದ್ದಾರೆ KV ರಾಜ್ ಅವರಿಗೆ ಯುದ್ಧಕಾಂಡಗೆ. ನನಗೆ ಕ್ಯಾಸೆಟ್ ಕೊಡೋದು ದುಡ್ಡಿಲ್ಲ, ನಾನು ಡೈರೆಕ್ಟ್ ಡ್ಯಾನ್ಸ್ ಮಾಡಿ ತೋರಿಸಿದ್ದೀನಿ ಹೈಲೈಟ್ಸಲ್ಲಿ. ನಾನು ಸರ್ ನಾನು ಡ್ಯಾನ್ಸ್ ಮಾಡ್ತೀನಿ, ಕ್ಯಾಸೆಟ್ ಕೊಡೋಕ್ಕೆಲ್ಲ ಅಂತ ದುಡ್ಡಿಲ್ಲ, ನೋಡಿಬೇಕಾದ್ರೆ ಡ್ಯಾನ್ಸ್ ಮಾಡ್ತೀನಿ ಅಂತ. ನಿಜ ಒಂದು ಕಥೆನೇ ಮಾಡ್ಬೋದು ರೀ. ಇಲ್ಲಪ್ಪ ನೀನು ಕ್ಯಾಸೆಟ್ ಕೊಟ್ಟರೆ ನಮಗೆ ಗೊತ್ತಾಗುತ್ತೆ ಅಂತ. ನಾನು ಆಮೇಲೆ ಪಾಂಡವ್ರ ಟೈಮಲ್ಲಿ ರಾಜಣ್ಣಗೆ ಹೇಳಿದೆ, ಅಣ್ಣ ಹಿಂಗೆ ಬಂದಿದ್ದೆ, ಹಿಂಗೆ ಹೇಳಿ ಹೌದು ಕಣೋ ಬಿಡು, ಅದೆಲ್ಲ ಮುಖ್ಯ ಚಲ್ತಾಯಿ ಫಾಸ್ಟ್ ಈಗ ನೀನು ಆರ್ಟ್ರ್ ಆಗಿದ್ದಲ್ಲ ಬಿಡು ಸಾಕು. ಆಗ ಶಶಿಕುಮಾರ್ ಯುದ್ಧಕಾಂಡದಲ್ಲಿ ಆ್ಯಕ್ಟ್ ಮಾಡಿದಾಗ ಆ ಪಾತ್ರಕ್ಕೆ ನಾನು ಒಬ್ಬ ಕಾಂಪಿಟೇಟರ್. ಆ್ಯಂಡ್ ಇಫ್ ಐ ಆಮ್ ನಾಟ್ ರಾಂಗ್ ಪೊಲೀಸ್ ಸ್ಟೋರಿಗೆ ನೀವೇ ಫಸ್ಟ್ ಹೀರೋ ಆಗಬೇಕು. ಕಥೆನ ನೀವು ಥ್ರಿಲ್ಲರ್ ಮಂಜುನೇ ಸ್ವತಃ ಒಂದು ಇಂಟರ್ವ್ಯೂನಲ್ಲಿ ಹೇಳ್ಕೊಂಡಿದ್ದಾರೆ. ಬೇಕಾದ್ರೆ ನಾನು ಮಂಜು ಕೂತ್ಕೊಂಡು ಆ ಕಥೆನ ಮಾರುತಿ ವ್ಯಾನಲ್ಲಿ ಕಾಲೇಜ್ಕೋಟ್ಲಲ್ಲಿ ಆ ಮರದ ಕೆಳಗೆ ಕೂತ್ಕೊಂಡು ಕತೆ ಮಾಡಿದ್ರು ನಾವು. ಬ್ಲ್ಯಾಕ್ ಟೈಗರ್ಸ್ ಅಂತ ಟೈಟ್ಲ್ ಬಂದು ಬ್ಲ್ಯಾಕ್ ಟೈಗರ್ಸ್. ಒಂದು ಹೆಲಿಕಾಪ್ಟರ್ಗೆ ಒಂದು ಹಗ್ಗ ಬರುತ್ತೆ, ಉಲ್ಟಾ ನೇಣು. ಇದನ್ನು ಮಂಜು ಡಿಸೈನ್ ಮಾಡಿ, ನಾನು ಪ್ರೊಡ್ಯೂಸರು, ಮಂಜು ಡೈರೆಕ್ಟರ್ ಮಾಡ್ಕೊಂತ. ಅಂದರೆ ಮಂಜು ಮೇಲೆ ನನಗೆ ಭಾಳ ಕಾನ್ಫಿಡೆನ್ಸ್. ಅಫ್ಕೋರ್ಸ್ ಒಳ್ಳೆ ಡೈರೆಕ್ಟ್ರು, ಒಳ್ಳೆ ಫೈಟ್ ಮಾಸ್ಟರ್ ಅವರು. ಅದು ಎಲ್ಲೋ ಒಂದು ಕಡೆಗೆ ಬಡ್ಜೆಟ್ ವಿಚಾರದಲ್ಲಿ ಸ್ವಲ್ಪ ವ್ಯತ್ಯಾಸ ಆಯಿತು. ಆವಾಗ ನಾನೊಂದು 30 ಲಕ್ಷ ಏನೋ ನಾನು ರೆಡಿ. ಅಂದರೆ 96ಅಲ್ಲಿ 30 ಲಕ್ಷ ಭಾಳ ದೊಡ್ಡ ಅಮೌಂಟ್ ಸರ್, ದೊಡ್ಡ ಅಮೌಂಟ್. ಇವತ್ತು ಅದು ಚಿಕ್ಕ ಅಮೌಂಟ್ ಅನ್ನಿಸ್ಬೋದು, ಇವತ್ತಿಗೂ ದೊಡ್ಡಗೆ ಅವತ್ತು ಇನ್ನೂ ದೊಡ್ಡ ಅಮೌಂಟ್. ಹೌದು. ನಾನೊಬ್ಬ ಆ್ಯಕ್ಟ್ರಾಗಿ ಅಷ್ಟೊಂದು ರಿಸ್ಕ್ ತೊಗೊಳಕ್ಕೆ ನನಗೆ ಸ್ವಲ್ಪ ಕಷ್ಟ ಆಗ್ತಿತ್ತು ನನಗೆ, ಆದರೂ ಕೂಡ ತೊಗೊಳಕ್ಕೆ ಕಡೆ ಇದ್ದೆ. ಫಸ್ಟ್ ಟೈಮ್ ಮಂಜುನ ಡೈರೆಕ್ಟ್ ಮಾಡಬೇಕು ಅಂತ ನನ್ನ ತಲೆಯಲ್ಲಿ ತುಂಬ ಇತ್ತು ನನಗೆ, ಯಾಕಂದರೆ ಮಂಜು ಕ್ಯಾನ್ ಪ್ರೂವ್ ಅಂತ. ಬಟ್ ಆಮೇಲೆ ಸ್ವಲ್ಪ ಗ್ಯಾಪ್ ಆಯಿತು, ಮಂಜು ಬಡ್ಜೆಟ್ ಸ್ವಲ್ಪ ಒಂದು 5 ಲಕ್ಷ ವ್ಯತ್ಯಾಸ ಆಯಿತು. ಸೊ ಹಿಂಗೆ ಸ್ಲೋ ಡೌನ್ ಆಯಿತು. ಒಂದು ಸಿನಿಮಾ ಶೂಟಿಂಗ್ ಮನೆ ರಾಮಾಯಣ ಅಂತ ನಾನು ಸಾಯಿ ಕುಮಾರ್ ಆ್ಯಕ್ಟ್ ಮಾಡ್ತಾಯಿದ್ದೆ. ಒಂದಿನ ಭಯ ಸ್ವೀಟ್ తీసుకో ಅಂತ ಬಂದ. ಏಮ್ಮ ಅಂದೆ, నేను ಥ್ರಿಲ್ಲರ್ ಮಂಜು గారు ఫస్ట్ టైం డైరెక్షన్లో నేను హీరోగా చేస్తున్నాను. ಹೌದಾ, ಫಸ್ಟ್ ಟೈಮ್ ಡೈರೆಕ್ಷನ್, ಏನು ಕತೆ? ಒಂದು ಲೈನ್ ಕತೆ ಹೇಳ, ಅದು ನಾವು ಕೂತ್ಕೊಂಡು ಮಾಡಿದ ಕತೆ ಅಲ್ಲ. ನಾನು ಮಂಜುಗೆ ಫೋನ್ ಮಾಡಿದೆ, ಮಂಜು ಇದೆ, ಹೌದು ಅಭಿಜಿತ್, ನಾನು ಅದನ್ನು ಪೊಲೀಸ್ ಸ್ಟೋರಿ ಅಂತ ಮಾಡ್ತಾಯಿದ್ದೀನಿ. ಓಕೆ ಮಾ, ಆಲ್ ದಿ ಬೆಸ್ಟ್. ಸರಿ, ಅದು ಸಾಯಿ ಕುಮಾರ್ ಮಾಡ್ದಾಯಿತು. ಆಮೇಲೆ ಅದು ಹಿಟ್ ಆಯಿತು. ಅದ್ಮೇಲೆ ಮುಂದಿನ ಕತೆ ಅದು ಕುಂಕುಮ ಭಾಗ್ಯ ಕೂಡ ಅಷ್ಟೇ, ಧನರಾಜ್ ಅವರು. ನಾನು ಸಿಕ್ಕಾಪಟ್ಟೆ ಬಿಸಿ. ಅದು ಕಲಿಕಾಲಂ ಅಂತ ಒಂದು ಸಿನಿಮಾ ರೀಮೇಕ್, ತೆಲುಗು ಸೂಪರ್ ಹಿಟ್ಟು. ಅದು ಆ ಕ್ಯಾರೆಕ್ಟರ್ ಮಾಡಬೇಕು ಅಂತ ನನ್ನ ಕನಸು ಬೇರೆ. ಆತ ಟೈಮಲ್ಲಿ ಆಫರ್ ನನಗೆ ಬಂತು. ಧನರಾಜ್ ಪ್ರೊಡ್ಯೂಸರ್, ಬಿ ಸುಬ್ಬರಾವ್ ಡೈರೆಕ್ಟ್ರು. ಅವ್ರ ಜೊತೆ ನಾನು 3 ಪಿಕ್ಚರ್ ಮಾಡಿದ್ದೆ. ಅದು ಮಾಂಗಲ್ಯ, ಗೃಹಲಕ್ಷ್ಮಿ ಅಂತ ಮಾಡಿದ್ದೆ. ಅವರಿಗೆ ನನ್ನ ಮೇಲೆ ತುಂಬ ವಿಶ್ವಾಸ, ಅಭಿಜಿತ್ ಚೆನ್ನಾಗಿ ಮಾಡ್ತಾರೆ ಅಂತ. ಸರಿ, ಒಂದಿನ ಬಂದು ಧನರಾಜ್ ಹೇಳಿ 5,000 ಅಡ್ವಾನ್ಸ್ ಕೊಟ್ಟರು. ನೀನಪ್ಪ ಈ ಕ್ಯಾರೆಕ್ಟರ್ ದಯವಿಟ್ಟು ಮಾಡಬೇಕು. ಓಕೆ ಬಸ್, ಒಳ್ಳೆ ಕ್ಯಾರೆಕ್ಟರ್ ಮಾಡ್ತೀನಿ, ಸುಧಾರಣೆ ಕಾಂಬಿನೇಷನು ಮಾಡಬೇಕು. ಯುಗಾದಿ ಹಬ್ಬದ ದಿನ ಮುಹೂರ್ತ. ನಾನೇನು ಮಾಡಿದೆ, ನನ್ನ ಫ್ಯಾಮಿಲಿದೆಲ್ಲ ಒಂದು ತಿಂಗಳು ಶೂಟಿಂಗ್ ಇರ್ತೀನಲ್ಲ, ಯುಗಾದಿ ಹಬ್ಬಕ್ಕೆ ತಗೊಂಡು ದೂರದಲ್ಲಿ ಬಿಟ್ಟು ಅವ್ರ ತಾಯಿ ಮನೆ ಬಿಟ್ಟು ನೀವೆಲ್ಲ ಹಬ್ಬ ಮಾಡಿ ಬನ್ನಿ, ರಜಾ ಬೇರೆ ಸಮ್ಮರ್.
ನಾನು ಶೂಟಿಂಗಲ್ಲಿ ಆ್ಯಕ್ಟ್ ಮಾಡ್ತಾಯಿರ್ತೀವಿ. ಬಂದೆ ಪೋಸ್ಟ್ಪೋನ್. ಸುಧಾರಣಿ ವಾಸ್ ಸೋ ಬ್ಯುಸಿ, ಡೇಟ್ಸ್ ಕ್ಲಾಶ್ ಆಗಿದೆ, ಒಂದು ತಿಂಗಳು ಮುಂದಕ್ಕೆ ಹೋಯಿತು. ನೀವು ನಂಬಲ್ಲ ರಘು, ನಾನು 3 ಸಿನಿಮಾ ಮಾಡ್ತಾಯಿದ್ದಂಥ ಕಾಲ ಅದು. 1 ತಿಂಗಳು ನಾನು ಯಾರಿಗೂ ಡೇಟ್ ಕೊಟ್ಟಿಲ್ಲ, ಬ್ಲಾಕ್ ಮಾಡಿಟ್ಟಿದ್ದು. ಬ್ಲಾಕ್ ಮಾಡಿಬಿಟ್ಟೆ. ಸರಿ, ಕರೆಕ್ಟ್ ಈ 1ನೇ ತಾರೀಕಿಂದ ನೆಕ್ಸ್ಟ್ 1ನೇ ತಾರೀಕು ಶೂಟಿಂಗ್ ಇಲ್ಲ, ಮತ್ತೆ 1ನೇ ತಾರೀಕು ಅಲ್ಲಿಂದ 30 ಡೇಸ್, 2 ತಿಂಗಳು ನಾನು ಶೂಟಿಂಗ್ ಒಪ್ಕೊಳ್ಳಿಲ್ಲ. ಇನ್ನೇನು 27-28 ಬಂದು ನನಗೆ ಯಾರು ಕಾಸ್ಟ್ಯೂಮರ್ ಫೋನ್ ಮಾಡ್ತಿಲ್ಲ, ಯಾರೂ ಫೋನ್ ಮಾಡ್ತಿಲ್ಲ, ಏನು ಕತೆ ಇದು ಅಂತೇಳಿ ನಾನೇ ಒಂದಿನ ಫೋನ್ ಮಾಡಿ ಧನರಾಜ್ ಅವ್ರನ್ನ ಹೋಟೆಲ್ ಸಂತೋಷ್ ಇದೆ ಗಾಂಧಿನಗರ ಪಕ್ಕ, ಅಲ್ಲಿ ಮೀಟ್ ಮಾಡಿದೆ. ಬಟ್ ಬೇಜಾರು ಮಾಡ್ಕೊಬೇಡ ಅಣ್ಣ, ನೀನು ಫೈನಾನ್ಷಿಯಲ್ಸ್ ಎಲ್ಲ ನೀನು ಬೇಡ, ಸಾಯಿ ಕುಮಾರೇ ಆ್ಯಕ್ಟ್ ಮಾಡಲಿ ಅಂತ ಇದ್ದಾರೆ, ನೀನು ಅಡ್ವಾನ್ಸ್ ಕೊಟ್ಟಿದ್ದೀನಿ ಬೇಕಾದ್ರೆ ಕೊಡಬೇಡ ನನಗೆ, ಬಟ್ ಬೇಜಾರು ಮಾಡ್ಕೋಬೇಡ. ಏನು ಸರ್ ಹಿಂಗೆ ಮಾಡಿಬಿಟ್ರೆ ಹೇಗೆ ಸರ್, 2 ತಿಂಗಳು ನಾನು ಖಾಲಿ ಕೂತ್ಕೊಂಡೆ, ಪ್ಲಸ್ ಆ ಕ್ಯಾರೆಕ್ಟರ್ ಮಾಡಿ, ದಯವಿಟ್ಟು ತಪ್ಪಿಳಿಬೇಡ, ಫೈನಾನ್ಷಿಯಲ್ಸ್ ಬೇಡ ಅಂತ ಇದ್ದಾರೆ, ಏನು ಮಾಡಲಿ ನಾನು, ಸಾಯಿನೇ ಮಾಡಲಿ ಅಂತ ಇದ್ದಾರೆ. ಅಲ್ಲಿ ಮತ್ತೆ ಸಾಯಿ ನನ್ನ ಇದಕ್ಕೆ ಅಲ್ಲೋ ಎಂಟ್ರಿ. ನಾನು 3 ದಿನ ನಾನು ಆ್ಯಕ್ಟ್ ಮಾಡಬೇಕಾಯ್ತು, ನಾನು ಚಪ್ಪಾಳೆ ಆಗ್ಬಿಟ್ಟು ಬಂದೆ. బి సుబ్బారావు ఏంటయ్యా నేను కొన్ని విన్నాను ఆ విధంగా నీది జరిగింది కదా, నువ్వు చేయవలసింది క్యారెక్టర్ ఇక్కడ చూసి చెప్పండి కొడుతున్నావేంటి నువ్వు అని. ఇంతే సార్, చేయండి పర్వాలేదు, ನೋ ಪ್ರಾಬ್ಲಮ್. ಸಾಯಿ ಕೂಡ ಹೇಳ್ದೆ, ಏಮ್ಮ ಸಾರಿ ಬೇಜಾರು, ಇಲ್ಲಪ್ಪ ನಿಂದೇ ತಪ್ಪಿದೆ, ನೀನು ಪಾಪ ಅವ್ರು ಕರೆದು ಹಾಕಿದ್ರೆ ನೀನು ಮಾಡ್ತಾಯಿದ್ದೀಯ ಆ ಥರ. ಅದು ಒಂದು ಸಿನಿಮಾ. ಈ ಥರ ನನಗೆ ಕೆಲವು ಮಿಸ್ ಆಗಿದೆ, ಕೆಲವು ಪ್ಲಸ್ ಆಗಿದೆ. ಬಟ್ ಎಲ್ಲೋ ಒಂದು ಕಡೆ ಇವತ್ತು ಅಭಿಜಿತ್ ಸರ್ಗೆ ಯೋಚನೆ ಮಾಡಿದಾಗ ನೀವು ಹೀರೋ ಆಗಬೇಕು ಅನ್ನೋ ಒಂದು ನಿರ್ಧಾರ ಎಲ್ಲ ತಪ್ಪಾಯ್ತಾ, ಇನ್ನು ಸ್ವಲ್ಪ ವೆಯ್ಟ್ ಮಾಡ್ಬೋದಾಗಿತ್ತು ಅಂತ ಅನಿಸಿದೆಯಾ ಸರ್? ಕೆಲಸ ಅನಿಸಿದೆ, ನಾನು ಸ್ವಲ್ಪ ಅವಸರ ಮಾಡಿದೇನೋ, ಸೆಲೆಕ್ಷನ್ನಲ್ಲಿ ರಾಂಗ್ ಆಯ್ತೇನೋ ಅಂತ ನನಗೆ ಲೇಟ್ರನ್ ಅನ್ನಿಸ್ತು. ಆಮೇಲೆ ನಮ್ಗೆ ಇನ್ನೊಂದು ಗೈಡ್ ಇಲ್ಲಮ್ಮ, ನಮಗೆ ಏನು ಯಾವ ಥರ ಸ್ಟೆಪ್ ಹಾಕಬೇಕು, ಯಾವ ಥರ ಡಿಸಿಷನ್ಸ್ ತೊಗೋಬೇಕು, ಯಾವ ಥರ ನನ್ನ ರೇಟ್ನ ಬೆಳೆಸ್ಕೋಬೇಕು, ಮಾರ್ಕೆಟಿಂಗ್ ಹೆಂಗೆ ಬೆಳೆಸ್ಕೋಬೇಕು ನಮ್ಗೆ ಐಡಿಯಾ ಇಲ್ಲಾಗ. ಏನು ಗೊತ್ತಾ, ಸಿನಿಮಾ ಬೇಕು, ಖಾಲಿ ಕೂತ್ಕೋಬಾರ್ದು, ಸಿನಿಮಾ ಮಾಡ್ತಾ ಹೋಗಬೇಕು, ಇದೇ ನನ್ನ ಉದ್ದೇಶ. ಹೊರತಾಗಿ ನನ್ನನ್ನು ನಾನು ಹೇಗೆ ಡೆವಲಪ್ ಮಾಡ್ಕೋಬೇಕು ಅನ್ನೋದು ನಮ್ಗೆ ಐಡಿಯಾ ಇಲ್ಲ. PR ಅಂತ ನಾವೇನು ಕರಿತೀವಿ ಅದು ಇಲ್ಲ, ಅಲ್ಲಿ ಸ್ವಲ್ಪ ನಾನು ಎಡಬಿದ್ದು ಸೋತಿರ್ಬೋದು. ಐ ಥಿಂಕ್ ಸೋತಿದ್ದು ಅಂತ ಹೇಳಲ್ಲ ಸರ್, ಎಡಬಿದ್ದು ಅಂತ ಹೇಳಲ್ಲ. ಅಭಿಜಿತ್ ಸೋತಿಲ್ಲ ಸರ್, ಸೋಲ್ ಬರೋಕ್ಕೆ ಅಭಿಜಿತ್ಗೆ ದೇವ್ರು ಬಿಟ್ಟಿಲ್ಲ ಸರ್, ನಿಮ್ಮ ಜೊತೆಗೆ ದೇವ್ರು ಇದ್ದೇ ಇದ್ದಾರೆ, ಯಾವತ್ತೂ ಸೋತಿಲ್ಲ. ಥ್ಯಾಂಕ್ ಯು. ಮತ್ತೊಂದು ನಿಮ್ಮ ಜೀವನದ ಪ್ರಮುಖವಾದ ಘಟ್ಟ ಲಯನ್. ಜನನಾಯಕ ನೀವು ಆ್ಯಕ್ಟ್ ಮಾಡಿದ್ರಿ, ಅದಕ್ಕೆ ಮುಂದೆ ತುಂಬಿದ ಮನೆ ಅಂತ ಮಾಡಿದ್ದೆ. ಅದೇ ಅದಕ್ಕೆ ಬಂದೆ ನಾನು, ಅದಕ್ಕೆ ಬಂದೆ. ಫಸ್ಟ್ ನೀವು ಮಾಡಿದ್ದೆ ದಾದಾ ಜೊತೆ ತುಂಬಿದ ಮನೆ, ಜನನಾಯಕ. ಅದು ಫ್ರೆಂಡ್ ಆಗಿ ಚಿಕ್ಕ ಕ್ಯಾರೆಕ್ಟರ್ ಅಲ್ಲ, ತುಂಬಿದ ಮನೆ ಅವ್ರ ಮಗ ಬಹಳ ದೊಡ್ಡ ರೋಲ್, ಇಂಪಾರ್ಟೆಂಟ್ ರೋಲ್. ಜೀವನ ಚೈತ್ರ ಅಣ್ಣವ್ರ ಮಗ, ತುಂಬಿದ ಮನೆ ವಿಷ್ಣು ಸರ್ ಮಗ, ದಾದನ್ ಮಗ. ಸರ್ 3 ಕಟೌಟು ಗಾಂಧಿನಗರದಲ್ಲಿ, ವಿಷ್ಣು ಸರ್, ಶಶಿಕುಮಾರ್, ಅಭಿಜಿತ್. 97, 98, 97. ಸೊ ನೀವು ಸಿನಿಮಾ ಕಡಿಮೆ ಮಾಡಿಬಿಟ್ಟು ಹೈಕಮಾಂಡ್ 1 ಮ್ಯಾನ್ ಆರ್ಮಿ ಮಾಡಿಬಿಟ್ಟೆ. 98, 99 ಸಿನಿಮಾ ಇಲ್ಲ, ಏನೋ ಸಿನಿಮಾ. ಬೆಳಿಗ್ಗೆ ತಿಂಡಿ ತಿನ್ನು, ಮಧ್ಯಾಹ್ನ ಊಟ ಮಾಡು, ಮಲ್ಕೋ, ಸಾಯಂಕಾಲ ಕ್ರಿಕೆಟ್ ಆಡು, ಈ ಥರ. ನನ್ನ ವೈಫ್ ಆದ್ರೆ ಕೆಲಸಕ್ಕೆ ಸೇರಿಕೊಟ್ರಿ ನಾನು. ಮೋಸ್ಟ್ಲಿ ಇಷ್ಟೇ ನಿಮ್ಮದು ಕೋಟ, ಯಾವುದಾದ್ರು ಜಾಬ್ ಮಾಡಿ ಮಕ್ಕಳು ದೊಡ್ಡವರಾಗ್ತಾ ಇದ್ದಾರೆ ಅಂತ.